ಕ್ಲಾಸ್ಗೆ ಹೋಗ್ರು ಅಂದರೆ ಎರಡೇ ಬಿಲ್ಡಿಂಗಲ್ಲಿರೋ ಹುಡುಗಿರು ನೋಡ್ದ ನಿಂತವ್ರೆ. ಲಾಸ್ಟಲ್ಲಿ ಬೆಂಚ್ನ ಆ ಕಡೆ ಎತ್ಕೊಂಡ್ಬಿಟ್ಟವ್ರೆ ಅಂದ್ಬಿಟ್ಟು ಫ್ರಂಟಿಂದ ಬೆಂಚ್ನ ಎತ್ತಿಸ್ತಾ ಇದ್ದೀವಿ. ಲಾಸ್ಟ್ ಬೆಂಚ್ ಬೇಕೇ ಬೇಕು ನಮಗೊಂದು ಅಂತೇಳಿ ಸರ್ಗೆ ಬಕೆಟ್ ಹಿಡಿದ ನಿಂತಾರೆ. ನಾಳೆ ಎಲೆಕ್ಷನ್ ಇದೆ ಅಂದ್ಬಿಟ್ಟು ಕಾಲೇಜಲ್ಲಿ. ಸರ್ ಅಲ್ಲೇ ಇದ್ರು ಇಲ್ಲಿ ಅಣ್ಣ ಗೇಮ್ ಮಾಡ್ದಾಗ ಕೂತಾನೆ. ಯಾವ್ದು ನೋಡ್ರಪ್ಪ, ಸಾತ್ವಿಕ್ ಎಲೆಕ್ಷನ್ ಇಂತ ಪ್ರೆಸಿಡೆಂಟ್ಗೆ ಓಟ್ ಹಾಕ್ಬಿಡ್ರಪ್ಪ. ಓಕೆನಾ ಮಚ್ಚಾ? ಓಕೆ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿ ಗೌಡ್ರು. ಸೊ ಇವಾಗ ಕಾಲೇಜ್ ಹೊರಡ್ತಾ ಇದ್ದೀನಿ. ಸಖತ್ ಲೇಟಾಗಿ ಹೋಗಿದೆ, 8:30 ಬಾಯ್. ಸೊ ಗೊಬ್ಬರ ಯಾಕೋ ಆಫ್ ಆಗೋಯ್ತು, 0% ಬ್ಯಾಟ್ರಿ ಅಂತ. ನಾನು ಫುಲ್ ಚಾರ್ಜ್ ಮಾಡಿದ್ದೀನಿ, ಆದರೂ ಎಂತಕ್ಕೆ ಆಫ್ ಆಯಿತು ಗೊತ್ತಿಲ್ಲ. ಕಾಲೇಜಿಗೆ ಬಂದಾಯಿತು, ಗಾಡಿ ಪಾರ್ಕ್ ಮಾಡಿದ್ದೀನಿ. ಮಸ್ತೇನೆಂದರೆ ಗೊಬ್ಬರ ಯಾಕೋ ಇವತ್ತು ಕೈ ಕೊಡ್ತು. ಯಾಕೋ ಡೇ ಬೈ ಡೇ ಲಕ್ಕೆ ಚೆನ್ನಾಗಿಲ್ಲ ಅನಿಸ್ತದೆ. ಆಲ್ರೆಡಿ ಕ್ಲಾಸಿಗೆ ಲೇಟ್ ಆಗಿದೆ. 8:30 ಕಾಲೇಜ್ಗೆ 8:45 ಆಚೆನೇ ಇದ್ದೀನಿ ಪಾರ್ಕಿಂಗಲ್ಲಿ. ಬರೀ ಕ್ಲಾಸ್ ಹೋಗೋಣ, ಬ್ರೇಕಲ್ಲಿ ಸಿಗ್ತೀನಿ. ಲಾಸ್ಟಲ್ಲಿ ಬೆಂಚ್ನ ಆ ಕಡೆ ಎತ್ಕೊಂಡ್ಬಿಟ್ಟವ್ರೆ ಅಂದ್ಬಿಟ್ಟು ಫ್ರಂಟಿಂದ ಬೆಂಚ್ನ ಎತ್ತಿಸ್ತಾ ಇದ್ದೀವಿ. ಲಾಸ್ಟ್ ಬೆಂಚ್ ಬೇಕೇ ಬೇಕು ನಮಗೊಂದು ಅಂತೇಳಿ. ಸೈಯದ್ ಫುಲ್ ಸೈಕಲ್ ಕ್ಲಾಸಲ್ಲೆಲ್ಲ ಮಾಮ್ ಮಾನ ಮರಿ ಊಟ ನಿದ್ದೆ ಬಿಟ್ಟೆವು, ಲಾಸ್ಟ್ ಬೆಂಚ್ ಬಿಡೇವು. ಕ್ಲಾಸ್ಗೆ ಹೋಗ್ರು ಅಂದರೆ ಎರಡೇ ಬಿಲ್ಡಿಂಗಲ್ಲಿರೋ ಹುಡುಗಿರು ನೋಡ್ದ ನಿಂತವ್ರೆ. ಯಾವ ಹುಡುಗಿರಲ್ಲಿ ಮುಚ್ಚಲೇನಿಲ್ಲ ಅಲ್ಲಿ ನಿಂತಿರೋ ಹುಡುಗಿರು. ಕ್ಲಾಸಿಗೆ ಬಂದ್ಬಿಟ್ಟು ಬ್ಲಾಗ್ ಕೊಟ್ಟು ಮಾಡು. ಸರ್ ಅಲ್ಲೇ ಇದ್ರು ಇಲ್ಲಿ ಅಣ್ಣ ಗೇಮ್ ಮಾಡ್ದಾಗ ಕೂತಾನೆ. ಯಾವ್ದು ಸಾನ್ ಅಂಡ್ರೆಸ್. ಸರ್ ಅಲ್ಲಿದ್ದಾರೆ, ಇಲ್ಲೇ ಸ್ಯಾನಿಟೈಸರ್ ಕೂತಾನೆ. ಹೆಂಗೈತೆ ಕಿಸಿತವನ ಅಣ್ಣ. ಸರ್ಗೆ ಬಕೆಟ್ ಹಿಡಿದ ನಿಂತಾರೆ. ನಾಳೆ ಎಲೆಕ್ಷನ್ ಇದೆ ಅಂದ್ಬಿಟ್ಟು ಕಾಲೇಜಲ್ಲಿ. ಯಶು ಲೋ ಸಾಕು ಕಣೋ, ಬಕೆಟ್ ಹಿಡಿಬೇಡ. Guys, please do vote for me. I'm either standing for president or vice president. Please do vote for me. Please vote for Satvik. ನೋಡ್ರಪ್ಪ, ಸಾತ್ವಿಕ್ ಎಲೆಕ್ಷನ್ ಇಂತ ಪ್ರೆಸಿಡೆಂಟ್ಗೆ ಓಟ್ ಹಾಕ್ಬಿಡ್ರಪ್ಪ. ಓಕೆನಾ ಮಚ್ಚಾ? ಬಾತು ಓಕೆ ಬಾಯ್ಸ್. ಓ ಮಚ್ಚಾ, ಎಲೆಕ್ಟ್ರಿಕಲ್ ತ್ರಿಪ್ಸು. Let's go. ಇಡೋದೆಲ್ಲ ಇಲ್ಲ, ಆರಿಸ್ಕೊಂಡು ಹೋಗ್ತಾ ಇರೋದೆ. ಆದರೂ ಆ ಮಜಾ ಬರಲಿಲ್ಲ ಮಚ್ಚ ಇವತ್ತು. ಸಿಂಗಲ್ ಬಂದಾಗ ಅನ್ಸ್ಕೊಂಡಿಗೆ ಬರುತ್ತಲ್ಲ, ನಾನು ಬರಲಿಲ್ಲ ವಿಷಯ. ಓಕೆ ಇರಿ ಬೈ, ಸಿಗುವ. ಮಳೆ ಬೇರೆ ಬರ್ತಾ ಇದೆ. ಅವನೇ ಫೋನ್ ಆಗ್ತಾ ಅನ್ಸುತ್ತೆ. ಹೇಳಿಲ್ವಾ ಸಾಯಲ್ಲ ಇದು ಬೇಗ ನನ್ನ ಬಿಟ್ಟು. ಹಲೋ ಇಲ್ಲೇ ಗೇಟ್ ಹತ್ರ ಬರಲ್ವಾ? ಅವನು ಇಲ್ಲೇ ಅವನೇ. ಎಸ್ ಈಗ ಆಯ್ತು. ಓಕೆ ಬಾಯ್. ಓಕೆ ಬಾಯ್ಸ್, ಇವಾಗ ಹೊರಡ್ತಾ ಇದ್ದೀವಿ ಕಾಲೇಜಿಂದ.
ಆದರೂ ಗಾಡಿ ಪವರ್ ಇರಬೇಕು ಕೈಲಿದ್ದಾಗ, ಅವಾಗಲೇ ಮಜಾ. ಅದು ಹ್ಯಾಕ್ರಪ್ ಹೋಗ್ಬೇಕಿದ್ರೆ ಇನ್ನೂ ಮಜವಾಗಿರೋದು, ಎಲ್ಲ ಆಟೋಮೆಟಿಕ್ ಸೈಡ್ ಹೋಗಿರೋದು. ಹ್ಯಾಕ್ರಪ್ ಹೋಗಿ ಹಾಕೋಣ ನಾವು, ಅದಾಗಲೇ ತೆಗೆ ನೋಡೇ ಬಿಡವ ಆದಿದೆ ಅದು ಹೆಂಗಾಯ್ತದೆ. ಓಕೆ ಬಾಯ್ಸ್, ನಾನು ಸ್ಟ್ರೆಚಲ್ಲಿ ಬಂದಿದ್ದೀನಿ. ಬೆಳಗ್ಗೆ ಬ್ಲಾಗೇ ಮಾಡೋಕ್ಕಾಗಲಿಲ್ಲ, ಕಾರಣ ಬ್ಯಾಟ್ರಿ ಯಾಕೋ ಡೌನ್ ಆಗೋಗಿತ್ತು. ಮೋಸ್ಟ್ಲಿ ಗೋಪ್ರೋ ನೈಟ್ ಆನ್ ಆಗೋಗಿತ್ತು ಏನೋ ಗೊತ್ತಿಲ್ಲ. ಸೊ ಬ್ಯಾಟ್ರಿ ಫುಲ್ ಡೌನ್ ಆಗೋಗಿತ್ತು. ಬೆಳಗ್ಗೆ ಅದು ಆನ್ ಮಾಡಿದ ತಕ್ಷಣ ಬ್ಯಾಟ್ರಿ ಡೌನ್ ಅಂತ 30 ಸೆಕೆಂಡ್ಗೆ ಮೂವ್ ಆಗೋ ಟೈಮ್ಗೆ ಕರೆಕ್ಟಾಗಿ ಆಫ್ ಆಗೋಯ್ತು. ಸೊ ಅದಕ್ಕಾಗಿ ಇವತ್ತು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬಟ್ ಕಾಲೇಜಲ್ಲಿ ಜಾಸ್ತಿ ಮಾಡಿದೆ ಇವತ್ತು ಮಸ್ತಾಗೆ. ಅದೇನೋ ಗೊತ್ತಿಲ್ಲ ಗುರು, ಇವತ್ತು ತುಂಬ ಜಾಸ್ತಿ ಫನ್ ಆಯಿತು. ಆರಾಮಾಗಿ ಮಜಾ ಮಾಡಿಕೊಂಡು ಲಾಸ್ಟ್ ಬೆಂಚ್ನ ಮುಂದಕ್ಕೆ ಹಾಕ್ಬಿಟ್ಟಿದ್ರು. ನಮಗೆ ಲಾಸ್ಟ್ ಬೆಂಚ್ ಬೇಕು, ನಾವು ಲಾಸ್ಟ್ ಬೆಂಚ್ ಬಾಯ್ಸು, ಅದಕ್ಕೆ ಬಿಡ್ದಿಲ್ಲ ಲಾಸ್ಟ್ ಬೆಂಚ್ನ ಎತ್ತಿ ಲಾಸ್ಟ್ ಬೆಂಚ್ನ ಹಿಂದಕ್ಕೆ ಹಾಕೊಂಡು ವಾಪಸ್ಸು. ಕ್ಲಾಸ್ ಇರುತ್ತೆ 2 ಅವರ್ ಕಂಟಿನ್ಯೂಸ್ ಕ್ಲಾಸ್ ಕೊಟ್ಟರೆ ನಮ್ಗೆ ಆಗಲ್ಲ ಅಂದ್ಬಿಟ್ಟು 10 ನಿಮಿಷ ಬ್ರೇಕ್ ಕೇಳೋದು. ಆ 10 ನಿಮಿಷ ಬ್ರೇಕಲ್ಲಿ ಏನೂ ಮಾಡಿದೆ, ಸುಮ್ಮನೆ ಕರಡಲ್ಲಿ ತಿರುಗಾಡೋದು. ಏನು ಕೇಳ್ತೀಯ ಗುರು. ಸೊ ಸ್ವಲ್ಪ ಇವಾಗ ಗ್ಯಾಟ್ ಅಂದರೆ ಇಷ್ಟ ಆಗ್ತಾ ಇದೆ ಕಾಲೇಜು. ಯಾಕೋ ಮೊದಲು ಅಷ್ಟು ಇಷ್ಟ ಆಗಲಿಲ್ಲ ಸೀರಿಯಸ್ಲಿ, ಇವಾಗ ಲೈಟಾಗಿ ಇಷ್ಟ ಆಗ್ತಾ ಇದೆ. ಆದರೂ ಚೆನ್ನಾಗಿತ್ತು ಇವತ್ತು ಮಾತ್ರ. ಅದಾದಮೇಲೆ ತಿರ್ಗಾ ಇನ್ನೊಂದು ಎಷ್ಟು ನಮಗೆ ರಾಜೀನಾಮೆ ಕೊಟ್ಬಿಟ್ಟೆನಪ್ಪ ಇವತ್ತಿಂದ. ಲೇಟ್ ಆಗೋಯ್ತು ಬೆಳಿಗ್ಗೆ ಅಂದ್ಬಿಟ್ಟು ರಾಜೀನಾಮೆ ಸುಮ್ಮನೆ ಜಸ್ಟ್ ಫನ್ನು. ಇನ್ನೊಬ್ಬ ಇದ್ದಾನೆ ನಮ್ಮ ಕ್ಲಾಸ್ ಇಯರು, ಸೊ ದೀಕ್ಷಿತ್ ಅಂತ, ಅವನ ಜೊತೆ ಅಪ್ ಡೌನ್ ಮಾಡ್ತಾನೆ. ಅವ್ರ ಮನೆ ಅಲ್ಲೇ ಅಕ್ಕಪಕ್ಕ 10 ಕಿಲೋಮೀಟ್ರು. ನನಗೂ ಅವನಿಗೂ ತುಂಬ ದೂರ ಆಗೋದು, ಪಿಕ್ ಡ್ರಾಪು. ಸೊ ಅಣ್ಣ ಅಲ್ಲೇ ಪ್ಯಾಚ್ ಆಗಿಬಿಟ್ಟಿದ್ದಾನೆ. ಮಚ್ಚ ನಿಂಗೆ ರಿಟೈರ್ಮೆಂಟ್ ಕೊಟ್ಟಿದ್ದೀನಿ, ಮಜಾ ಮಾಡಿ ಮಚ್ಚ ಅಂತಾನೆ ಫೋನ್ ಮಾಡಿಬಿಟ್ಟು. ಹೋಗ್ಲಿ ಬಿಡಪ್ಪ, ಏನು ಮಾಡ್ತೀಯ ದೊಡ್ಡ ಮಂದಿ ಅಂದ್ಕೊಂಡು ಸುಮ್ಮನೆ. ಈಗ ಅದಕ್ಕೆ ನಾನು ನಮ್ಮ ಬ್ಲಾಗಲ್ಲಿ ಅವನು ರೆಗ್ಯುಲರಾಗಿ ಬರ್ತಿದ್ದಾನು. ಇನ್ಮೇಲೆ ವೀಕೆಂಡಲ್ಲಿ ನಮ್ಮ ಕಿಚ್ಚ ಅಣ್ಣ ಬಂದಂಗೆ ಅವಾಗ ಬಂದು ಹೋಯ್ತಾನೆ. ರೆಗ್ಯುಲರಾಗಿ ನಮ್ಮ ಬ್ಲಾಗಲ್ಲಿ ಬರೋಲ್ಲ, ಈ ಥರ ಮ್ಯಾಟ್ರು. ಆ್ಯಂಡ್ ಒನ್ ಮೋರ್ ಮ್ಯಾಟರ್, ಕಾಲೇಜಲ್ಲಿ ಎಲೆಕ್ಷನ್ ನಡೀತಿದೆ. ಅದು ಡಿಪಾರ್ಟ್ಮೆಂಟ್ ಎಲೆಕ್ಷನ್ ಅಂತೆ. ನಿಂತ್ಕೊಳ್ಳೋದಾ ಬೇಡವಾ ಅಂತ ಯೋಚನೆಯಲ್ಲಿದ್ದೀನಿ. ಅದ್ಯಾವುದಪ್ಪ ಅದು ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಟ್ರೆಷರಿ, ಅದೇನೇನೋ ಇದೆಯಪ್ಪ. ಡಿಸೈನರು, ಸೋಷಲ್ ಕಮ್ಯುನಿಕೇಷನ್ನು, ಆಮೇಲೆ ಡಿಸೈನ್, ಏನೇನೋ ಇದೆ ಒಂದು 5-6 ಥರ. ನಾವು ಯೋಚನೆ ಮಾಡ್ತಾ ಇದ್ವಿ. ಅದು ನಾಳೆನೇ ಎಲೆಕ್ಷನ್ನು. ಸೊ ಇವತ್ತೇ ಏನಿದೆ ಸಬ್ಮಿಟ್ ಮಾಡಬೇಕು. ಗೂಗಲ್ ಫಾರ್ಮಾಗಿ ಕಳಿಸಿದ್ದಾರೆ, ಯಾರು ನಿಂತ್ಕೊತೀರಾ ಏನೋ ಅಂತ. ನೋಡೋಣ. ಏನೋ ಇಂಟ್ರೆಸ್ಟ್ ಇಲ್ಲ, ಹೇಳೋಕ್ಕಾಗಲ್ಲ. ಲಾಸ್ಟ್ ಮೂಮೆಂಟ್ ಮೈಂಡ್ ಯಾವ ಕಡೆ ಚೇಂಜ್ ಆಗುತ್ತೆ ಅಂತ. ಒಂದು ಕಡೆ ಲೈಟಾಗಿದೆ, ನಿಂತ್ಕೊಂಡ್ರೆ ಅಟ್ಲೀಸ್ಟು ಪ್ರಾಕ್ಸಿನಾದರೂ ಸಿಗುತ್ತೆ, ಅಪರೂಪಕ್ಕೆ ನಾವು ಬಂಕ್ ಆಗ್ತಕ್ಕ ಕ್ಲಬೇಸ್ ತಿಳ್ಕೊಂಡು ಅಂತ. ನೋಡೋಣ ಹೇಗಾಗುತ್ತೆ, ಹಿಂಗಾಗುತ್ತೆ. ಮನ್ಸಾದರೆ 6 ಗಂಟೆ ಅಷ್ಟರಲ್ಲಿ ಸಬ್ಮಿಟ್ ಮಾಡ್ಬೇಕಂತ. 4:15 ಟೈಮ್, ಇನ್ನೂ 1.5 ಅವರ್ ಟೈಮ್ ಇದೆ. ಎತ್ತೋದು ಫೋನು, ಗೂಗಲ್ ಫಾರ್ಮ್ ಸಬ್ಮಿಟ್ ಮಾಡೋದು. ನಾನು ಬರ್ತೀನಿ, ನನ್ನ ಹಾಕಲ್ರಿ. ನಾನೇನು ಪ್ರೆಸಿಡೆಂಟ್ ಎಲ್ಲ ನಿಂತ್ಕೊಳ್ಳೋರು, ನಮಗೆ ಏನು ಬೇಡ. ರಾಜಕೀಯ ಪಾಚಿಕೆ ಅವರು ಮಾಡೋ ಕಾಲೇಜಲ್ಲಿ ಅವು ಮೇಂಟೈನ್ ಮಾಡು. ಓದೋದಕ್ಕಿಂತ ಜಾಸ್ತಿ ಅದನ್ನು ಮಾಡಬೇಕಾಗತ್ತೆ. ನಾವು ಓದೋದಕ್ಕೆ ಟೈಮ್ ಸಾಲ್ತಾಯಿಲ್ಲ, ಇನ್ನು ಅದನ್ನೆಲ್ಲಿ ಮಾಡವ ಇದ್ರ ಜೊತೆಗೆ. ಅಣ್ಣ ಫುಲ್ಲು ಸೆಂಟ್ರ್ ರೋಡು. ಓಕೆ, ಅದನ್ನೇ ನೋಡೋಣ. ನಾವೇನೋ ಲಾಸ್ಟ್ ಒಂದು ಅದು ಡಿಸೈನು, ಕಮ್ಯುನಿಕೇಷನ್ ಅವು ಇವು ಅಂತಿದೆ. ಸುಮ್ಮನೆ ಅಟ್ಲೀಸ್ಟ್ ಆ ಹೆಸ್ರುಗಳ್ನ ಹೇಳ್ಕೊಂಡು ನೆಪ ಹೇಳ್ಕೊಂಡು ಆಸೆ ತಿರುಗಾಡ್ಬೋದು. ನೋಡೋಣ. ಕಾಲೇಜ್ ಲೈಫು ಓದೋ ತಕ್ಕಾಗೆ ಸ್ವಲ್ಪ ಮಜಾನ ಮಾಡಬೇಕು. ಇಲ್ಲಾಂದ್ರೆ ಮುಂದಕ್ಕೆ ಏನು ಹೇಳ್ಕೊತೀರಾ, ನನ್ನ ಕಾಲೇಜ್ ಹಿಂಗಿತ್ತಪ್ಪ ಅಂತ ಹೇಳ್ಕೊಳ್ಳೋದು ಬೇಡವಾ? ನಾವು ಹಂಗೆ ಮಾಡ್ತಿದ್ವಿ, ಹಿಂಗೆ ಬಂಕ್ ಆಗ್ತಿದ್ವಿ, ಪ್ರಾಕ್ಸಿ ಹಾಕ್ಸ್ಕೊತಿದ್ವಿ ಅಂತ ನಾವು ಹೇಳ್ಕೊಳ್ಳೋದು ಬೇಡವಾ? ಅದಕ್ಕೋಸ್ಕರ ನಾದರೂ ಮಾಡಬೇಕು. ಸೊ ಇವತ್ತಿನ ಬ್ಲಾಗಿಗೆ ಇಷ್ಟೇ. ಇನ್ನೂ ಯಾರು ನಮ್ಮ ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಮಾಡಿರಿ. ಲೇಟೆಸ್ಟ್ ಅಪ್ಡೇಟ್ಸ್ ಬೇಗ ಅಲ್ಲೇ ಬರೋದು. ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿಬಿಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿ ಕೊಟ್ಟರು ಸೈನ್ಗಳು ಬ್ಲಾಗ್ಸ್. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್. ಹುಷಾರಾಗಿರಿ, ಹುಷಾರಾಗಿ ಗಾಡಿ ಓಡಿಸಿ ಅಂತ ಈ ಬ್ಲಾಗ್ನ ಏನು ಮಾಡ್ತಾಯಿದ್ದೀನಿ. ಬಾಯ್.